ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ನೀವು ನೋಡ್ತಾ ಇರೋದು ಒಂದು ಪ್ರಕೃತಿಯಲ್ಲಿ ಅಂದರೆ ತೋಟದಲ್ಲಿ ಹಾಕಿರುವಂತಹ ಶೆಡ್ಡು, ಅರೆಕೊಟ್ಟಿಗೆ ಪದ್ಧತಿಗಾಗಿಯೇ ಮಾಡಿರುವಂತಹ ಶೆಡ್ ಇದು. ಅರೆಕೊಟ್ಟಿಗೆ ಪದ್ಧತಿ ಅಂದರೆ ಇದೇನು ಹೊಸ ಪದ್ಧತಿ ಅಲ್ಲ, ಈಗ ಬಂದಿರುವಂಥದ್ದು. ಎಷ್ಟೋ ಜನ ರೈತರು ಇದರಲ್ಲಿ ಮೇಯಿಸಿರೋದನ್ನು ನಾನು ನೋಡಿದ್ದೀನಿ. ಅದೇ ಥರ ನಾನು ಕೂಡ ನನ್ನ ಪ್ರಾರಂಭದ ಸಾಕಾಣಿಕೆ ಹಂತದಲ್ಲಿ 2-3 ಬ್ಯಾಚು ಈ ಥರನೇ ಮೇಯಿಸಿದ್ದೀನಿ. ಅರೆಕೊಟ್ಟಿಗೆ ಪದ್ಧತಿ ಹೆಸರೇ ಹೇಳೋ ಥರ ಅರ್ಧ ಕೊಟ್ಟಿಗೆಯಲ್ಲಿ ಮೇಯಿಸೋದು, ಅರ್ಧ ಹೊರಗಡೆ ಮೇಯಿಸೋದು. ಸಮಯ ಸಂದರ್ಭ ಅನುಕೂಲವಾಗಿದ್ದರೆ ಪೂರ ಮೇವನ್ನ ಹೊರಗಡೆನೇ ಕೊಡೋದಾಗುತ್ತೆ. ಅದೇ ಸಮಯ ಸಂದರ್ಭ ಏನಾದರೂ ಅನುಕೂಲವಾಗಿಲ್ಲ ಅಂತಂದರೆ ಪೂರ ಕೊಟ್ಟಿಗೆಯಲ್ಲೇ ಮೇಯಿಸೋದು. ಅಂದರೆ ಸಮಯ ಸಂದರ್ಭ ನೋಡಿಕೊಂಡು ನಾವು ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಮೇವನ್ನ ಉಳಿತಾಯ ಮಾಡೋದು ಆಗುತ್ತೆ. ಸಮಯ ಸಂದರ್ಭ ಏನು, ಈ ಪದ್ಧತಿಯಲ್ಲಿ ಮೇಯಿಸೋದ್ರಿಂದ ಎಷ್ಟು ಅನುಕೂಲ ಇದೆ, ಅದೇ ಥರ ಅನಾನುಕೂಲಗಳು ಇದ್ದಾವೆ. ಮತ್ತು ಜಾಣತನದಲ್ಲಿ ಈ ಪದ್ಧತಿಯಲ್ಲಿ ಮೇಯಿಸೋದ್ರಿಂದ ಮೇವಿನ ಉಳಿತಾಯ ಆಗಿ ನಮಗೆ ಯಾವ ರೀತಿ ಲಾಭಾಂಶ ಹೆಚ್ಚಾಗುತ್ತೆ, ಆ ಜಾಣತನ ಏನು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ಮಾತಾಡ್ಕೊಳ್ಳೋಣ. ನೋಡಿ, ಈಗ ಕೊಟ್ಟಿಗೆ ಖಾಲಿ ಇದೆ, ಕುರಿಗಳಿಲ್ಲ, ಹೊರಗಡೆ ಮೇಯ್ತಾ ಇದ್ದಾವೆ. ಈಗ ಸಮಯ ಬಂದು ಮಧ್ಯಾಹ್ನ 12 ಗಂಟೆ. ಇನ್ನೊಂದು ಗಂಟೆಗೆಲ್ಲ, ಸುಮಾರು 1 ಗಂಟೆಗೆಲ್ಲ ಪ್ರಾಣಿಗಳು ಈ ಅಡ್ಡಿಗೆ ಬರ್ತವೆ. 11 ಗಂಟೆಗೆ ಹೊರಗಡೆ ಬಿಟ್ಟಿದ್ದು 12-1 ಗಂಟೆ, 2 ಗಂಟೆ ಮಾತ್ರ ಮೇಯಿಸಿಬಿಟ್ಟು ಆಮೇಲೆ ತಂದು ಇಲ್ಲಿ ಏನು ಮೆಕ್ಕೆಜೋಳನ ಕಟ್ ಮಾಡಿ ಹಾಕಿದ್ದಾನೋ ಇದಕ್ಕೆ ಬಿಡ್ತಾನೆ. ಇದನ್ನೇ ಸಾಯಂಕಾಲದ ತನಕ ತಿಂದ್ಕೊಂಡಿರುತ್ತೆ, ಇನ್ನು ಅಷ್ಟೇ. ಆಮೇಲೆ ಮತ್ತೆ ಹೊರಗಡೆಗೆ ಬಿಡೋದು. ಮಾರನೇ ದಿವಸ ತಿರ್ಗಾ 11 ಗಂಟೆಗೆ ಇನ್ನೊಂದಿಷ್ಟು ಕಟ್ಕೊಂಡು ಇದು ಇವುಗಳ ಒಂದು ಟೈಮ್ ಟೇಬಲ್ಲು ಮಾಡಿದ್ರೆ. ನಾನು ಇನ್ನೂ ಒಂಥರ ಹೇಳಿದೆ, ಚೆನ್ನಾಗಿ ಹಸ್ಕೊಂಬ ತನಕ ಸುಮ್ಮನೆ ಇದ್ದುಬಿಟ್ಟು ಸಾಯಂಕಾಲ ಸುಮಾರು 3 ಗಂಟೆ ಹಂಗೆಲ್ಲ ಹೊರಗಡೆಗೆ ಬಿಟ್ಬಿಟ್ರೆ ಚೆನ್ನಾಗಿ ಹಸ್ಕೊಂಡಿರ್ತವೆ. ಆ ಟೈಮ್ನಲ್ಲಿ ಏನು ಸಿಕ್ಕಿದ್ರು ಕಸ ಕಡ್ಡಿ ಹುಲ್ಲು ಪಲ್ಲು ಸೊಪ್ಪು ಏನು ಸಿಕ್ಕಿದ್ರೂ ತಿನ್ನುತ್ತೆ. ಚೆನ್ನಾಗಿ ಹಸ್ಕೊಂಡಿರೋದ್ರಲ್ಲಿದ್ದ ಸಿಕ್ಕಿದ್ದೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಕಡಿಮೆ ಬಿದ್ದಿದ್ದು ಬೇಕಾದರೆ ಈ ಥರ ಹಾಕ್ಬೋದು, ಅಥವಾ ಪೌಷ್ಟಿಕವಾಗಿರ್ಬೇಕಂದ್ರೆ ಮೆಕ್ಕೆಜೋಳನೂ ಹಾಕ್ಬೋದಲ್ಲ ಅಂತಂದು ಹೇಳಿದೆ. ಆವಾಗ ನನ್ನ ತಮ್ಮ ಅದಕ್ಕೆ ಆಯ್ತಣ್ಣ, ಈ ಥರನೂ ನೋಡೋಣ, ಆ ಥರನೂ ನೋಡೋಣ, ಅಥವಾ ಏನಾದರೂ ಮೇವಿಲ್ಲ ಅಂತಂದರೆ ಬೆಳಿಗ್ಗೆ ಒಂದು ಸತಿ 10ರಿಂದ 12 ಗಂಟೆ ತನಕ ಬಿಡೋದು. ಆಮೇಲೆ ಶೆಡ್ನಲ್ಲಿ ತಂದು ಕೂಡಾಕೋದು. ಆಮೇಲೆ ತೀರಾ 4 ಗಂಟೆ ಸಾಯಂಕಾಲ ಒಂದು ಸತಿ ಬಿಡೋದು. 6 ಗಂಟೆ ತನಕ ಅಡ್ಡಾಡಿಸೋದು. ಆಮೇಲೆ ಕೂಡಾಕೋದು. ಕೊನೆಗೆ ಮೇವು ಕೊಡೋದೇ ಬೇಡ. ತೀರಾ ಕೊಡಬೇಕು ಅಂದ್ಕೊಂಡ್ರೆ ಒಂದು 100 ಗ್ರಾಮ 200 ಗ್ರಾಮ ಮೆಕ್ಕೆಜೋಳ ಕೊಡೋಣ. ಹಿಂಗೂ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದ. ವೆರಿ ಗುಡ್. ಈ ಅರೆಕೊಟ್ಟಿಗೆ ಪದ್ಧತಿ ಅಳವಡಿಸ್ಕೋಬೇಕು ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಸಾಧ್ಯವಾದಷ್ಟು ನೀವು ಕೊಟ್ಟಿಗೆನ ಪ್ರಕೃತಿಯಲ್ಲಿ ಅಂದರೆ ತೋಟಗಳ ಮಧ್ಯ ನಿರ್ಮಾಣ ಮಾಡಿಕೊಳ್ರಿ. ಈ ಶೆಡ್ನ ಸುತ್ತಮುತ್ತಲು ತೋಟ ಇದ್ದರೆ ಒಳ್ಳೆಯದು, ಬಯಲು ಬೆಟ್ಟಗಳಿದ್ದರೆ ಇನ್ನೂ ಒಳ್ಳೆಯದು, ಕೆರೆ ಕುಂಟೆಗಳಿದ್ದರೆ ಇನ್ನೂ ಒಳ್ಳೆಯದು. ಏಕೆ ಅಂತಂದರೆ ನಾವು ಪ್ರಾಣಿಗಳನ್ನ ಬರೀ ಕೊಟ್ಟಿಗೆಯಲ್ಲೇ ಮೇಯಿಸೋದಿಲ್ಲ, ಹೊರಗಡೆ ಮೇಯಿಸ್ತೀವಿ. ಹೊರಗಡೆ ಕಡಿಮೆ ಬಂದಿದ್ರನ್ನ ಅಷ್ಟೋ ಇಷ್ಟೋ ಒಳಗಡೆ ಕೊಡ್ತೀವಿ ಅಷ್ಟೇ. ಹೊರಗಡೆ ಮೇಯಿಸೋದು ಕೂಡ ಕೆಲವು ಗಂಟೆಗಳು ಮಾತ್ರ ಮೇಯಿಸೋದ್ರಲ್ಲಿದ್ದ ಬಿಟ್ಟ ತಕ್ಷಣ ಹೊರಗಡೆಗೆ ಹೋಗ್ತಿದ್ದಂಗೆ ಈ ಥರ ಬಯಲುಗಳಿದ್ದರೆ ಏನಾಗುತ್ತೆ ಅಂತಂದರೆ ಈ ಕುರಿ ಮೇಕೆಗಳು ಸಿಕ್ಕಿದ್ದೆಲ್ಲ ತಿಂದುಬಿಡ್ತಾವೆ. ಚೆನ್ನಾಗಿ ಹಸ್ಕೊಂಡಾಗಿ ಬಿಟ್ಬಿಟ್ರೆ ಏನಾಗುತ್ತಂದರೆ ಕಡ್ಡಿ ಕಸ ಗರಿಗಟ್ಟರೆ ಈ ಹುಲ್ಲು ಹಸಿದಾಗ್ಬೋದು, ಒಣದ್ದಾಗ್ಬೋದು, ತರಗೆಲೆ ಆಗ್ಬೋದು, ಏನು ಸಿಕ್ಕಿದ್ರೂ ತಿಂದು ಹೊಟ್ಟೆ ತುಂಬಿಸ್ಕೊಳ್ಬಿಡ್ತವೆ. ಸಾಲದೆ ಬಂದಿದ್ರನ್ನ ಮತ್ತೆ ತಂದು, ಯಾಕೆ ಅಂತಂದರೆ ನಾವು ದಿನಪೂರ್ತಿ ತಿರುಗಾಡೋದಿಲ್ಲ. ಈ ಸಿಸ್ಟಮ್ನ ಬಹಳ ಮುಖ್ಯವಾದ ಉದ್ದೇಶನೇ ಏನು ಅಂತಂದರೆ ಹೆಚ್ಚು ತಿರುಗಾಡಕೂಡ್ದು, ನಮ್ಮ ಶ್ರಮ ಕಡಿಮೆ ಮಾಡ್ಕೋಬೇಕು. ಕುರಿಗಳು ಕೂಡ ಬಿಸಿಲಲ್ಲಿ ಗಾಳಿಯಲ್ಲಿ ಹೆಚ್ಚು ತಿರುಗಾಡೋದ್ರಿಂದ ತಿಂದಿದ್ದೆಲ್ಲ ಅದಕ್ಕೆ ಓಡಾಡೋದ್ರಲ್ಲೇ ಎನರ್ಜಿ ಖರ್ಚಾಗುತ್ತೆ. ಅದರಲ್ಲಿಂದ ಕೇವಲ 2 ಅಥವಾ 3 ಗಂಟೆಗಳು ನಿಮಗೆ ಅನುಕೂಲ ಇದ್ದರೆ ಬೆಳಿಗ್ಗೆ 1-2 ಗಂಟೆ, ಸಾಯಂಕಾಲ 1-2 ಗಂಟೆ, ಇಲ್ಲ ಅಂದರೆ
ಚೆನ್ನಾಗಿ ಹಸ್ಕೊಂಡಾಗ ಒಂದು ಸತಿ ಮಾತ್ರ ಹೊರಗಡೆ ಬಿಟ್ಟು ಮೇಯಿಸ್ಕೊಂಡು ಬಂದುಬಿಟ್ರೆ ಆಮೇಲೆ ದೊಡ್ಡಿಯಲ್ಲಿ ಕೂಡ ಹಾಕೋದು. ದಾಸ್ತಾನು ಮಾಡಿರುವಂತಹ ಯಾವುದಾದ್ರೂ ಮೇವನ್ನ ಅಥವಾ ಕಾಳನ್ನ ಅದಕ್ಕೆ ಕೊರತೆ ತುಂಬಿಸೋಕೆ ಮಾತ್ರ ಕೊಡೋದು. ಪೌಷ್ಟಿಕವಾಗಿ ಬೇಕು ಅಂತಂದರೆ ಸ್ವಲ್ಪ ಮೆಕ್ಕೆಜೋಳ ಇಂಥೋಟ್ಲೂ ಕೊಡ್ಬೋದು. ಈ ಥರ ಮಾಡಬೇಕಾಗಿರೋದ್ರಿಂದ ಸಾಧ್ಯವಾದಷ್ಟು ನಿಮ್ಮ ಶೆಡ್ಡು ಎಲ್ಲಿರಬೇಕು ಅಂತಂದರೆ ಪ್ರಕೃತಿಯಲ್ಲಿ ತೋಟಗಳ ಮಧ್ಯೆನೇ ಇರಬೇಕಾಗುತ್ತೆ. ಎಷ್ಟೋ ಸತಿ ನಾವು ಈ ಫಸಲು ಆಗೋಗಿರುತ್ತೆ, ಈಗ ರಾಗಿ ಬೆಳೆ ಆಗೋಗಿರುತ್ತೆ, ಮೆಕ್ಕೆಜೋಳದ ಬೆಳೆ ಆಗೋಗಿರುತ್ತೆ, ಅಥವಾ ತೊಗರಿ ಕಡಲೆಕಾಯಿ ಬೆಳೆ ಹಿಂಗೇನೋ ಆಗೋಗಿರುತ್ತೆ ಅಂದ್ಕೊಳ್ಳಿ. ಕೊಯ್ಲು ಮಾಡಿಕೊಂಡಾಗ ಆ ಬೀರಿನಲ್ಲೆಲ್ಲ ಬಹಳಷ್ಟು ಮೇವು ಇರುತ್ತೆ, ಒಳ್ಳೆ ಪೌಷ್ಟಿಕವಾದಂಥ ಮೇವೇ ಇರುತ್ತೆ. ನಾವು ಅದರಲ್ಲಿ ಬಿಟ್ಟಾಗ ಅವತ್ತು ಹೊಟ್ಟೆ ತುಂಬ 2-3 ಗಂಟೆಗಳಿಗೆ ತುಂಬಿಸ್ಕೊಂಡು ಬಿಡುತ್ತೆ. ಶೆಡ್ನಲ್ಲಿ ತಂದು ಮತ್ತೆ ಹೆಚ್ಚುವರಿಯಾಗಿ ಆಹಾರ ಕೊಡೋದೇ ಇರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಸಾಧ್ಯವಾದಷ್ಟು ತೋಟಗಳಲ್ಲಿ ಪ್ರಕೃತಿಯಲ್ಲಿ ಇದ್ದರೆ ಭಾಳ ಒಳ್ಳೆಯದು. ಏನೂ ಇಲ್ಲ ಅಂದರೂ ಕೂಡ ಬೈಲಲ್ಲಿ ಸುಮ್ಮನೆ ತಿರುಗಾಡಿಸಿದರೆ ಸಾಕು, ಅವು ಏನೋ ಒಂದು ತಿನ್ನುತ್ತೆ. ಇವತ್ತು ಬಿಟ್ಟಿದ್ರನ್ನ ನಾಳೆ ತಿನ್ನುತ್ತೆ, ನಾಳೆ ತಿಂದು ಬಿಟ್ಟಿದ್ರನ್ನ ನಾಡದ್ದು ತಿನ್ನುತ್ತೆ. ಈ ಮೇಕೆಗಳಾಗಲಿ ಕುರಿಗಳಾಗಲಿ ಇವ್ರ ಸ್ವಭಾವ ಏನು ಅಂತಂದರೆ ಬಹಳ ಆಶ್ಚರ್ಯ. ನಾವು ಕೊಟ್ಟಿಗೆಯಲ್ಲಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ತಂದು ಮೇವನ್ನು ಸಂಗ್ರಹಣೆ ಮಾಡಿರ್ತೀವಿ, ಅದನ್ನೇ ಸರಿಯಾಗಿ ತಿನ್ನೋದಿಲ್ಲ. ಆದರೆ ಹೊರಗಡೆಗೆ ಬಿಟ್ಟಾಗ ಅಡ್ಡಾಡ್ಕೊತ ಏನು ಸಿಗುತ್ತೋ ಅದನ್ನೇ ತಿನ್ನುತ್ತೆ. ಇಂಥದ್ದು ತಿನ್ನಬೇಕು ತಿನ್ನಬಾರ್ದು ಅಂತಂದು ಏನೂ ಇಲ್ಲ. ಎಷ್ಟೋ ಸತಿ ಆಡುಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಸೊಪ್ಪೊಂದೇ ಅಲ್ಲ, ಕಡ್ಡಿ ಕಸ ಏನಾದರೂ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಪೌಷ್ಟಿಕವಾಗಿ ಬೆಳೆದು ನಮಗೆ ಆದಾಯ ಕೊಡೋವಂಥ ಪ್ರಾಣಿಗಳು ಅಂತಂದರೆ ನಮ್ಮ ಈ ಕುರಿ ಮೇಕೆ ಸಾಕು ಪ್ರಾಣಿಗಳು. ಅದರಲ್ಲಿದ್ದ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಎಷ್ಟೋ ಖರ್ಚು ಮಾಡ್ತೀವಿ ನೋಡಿ, ಮೇವಿಗಾಗೆ ಖರ್ಚು ಮಾಡ್ತೀವಿ. 90-95% ಮೇವಿಗೋಸ್ಕರನೇ ಖರ್ಚು ಮಾಡ್ತೀವಿ. ಆ ಮೇವನ್ನ ಉಳಿತಾಯ ಮಾಡೋದೇ ಈ ಅರೆಕೊಟ್ಟಿಗೆ ಪದ್ಧತಿಯ ಬಹಳ ಮುಖ್ಯವಾದಂತಹ ಉದ್ದೇಶ. ನೀವು ಕೇಳಬಹುದು, ಈಗ ಸುಮಾರು ಜನ ಕೊಟ್ಟಿಗೆಗಳಾಗ್ತಾಯಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚಿಟ್ಟು. ಏಕೆ ಅಂತಂದರೆ ಆಳು ಸಿಗೋಲ್ಲ, ಸಿಕ್ಕಿದ್ರೂ ಕೂಡ ಬೈಲಲ್ಲಿ ಮೇಯಿಸ್ಕೊಬರೋಕ್ಕೆ ಅವರು ತಯಾರಿರೋದಿಲ್ಲ. ಮತ್ತು ನೀವು ಬೈಲಲ್ಲಿ ಮೇಯಿಸ್ಬೇಕು ಅಂತಂದು ಹೇಳ್ತೀರಲ್ಲ, ಇದರಿಂದ ನೀವು ಹೊಸ್ದಾಗಿ ಏನು ಹೇಳ್ದಂಗೆ ಆಯಿತು ಅಂತಂದು ನೀವೇನಾದರೂ ಅನ್ಬೋದು. ಆದರೆ ನಾನು ಈ ಹೈಟೆಕ್ ಮೇಯಿಸ್ತಾರೆ ನೋಡಿ, ಆದಾಯಕ್ಕೆ ಹೋಗಿ ಅವ್ರಿಗಾಗಿ ನಾನು ಹೇಳ್ತಾ ಇಲ್ಲ. ಇಲ್ಲಿ ನಮ್ಮ ರೈತ ಬಾಂಧವ್ರಿಗೆ ಅವ್ರಿಗೂ ಒಂದು ಕಸಬಾಗಲಿ, ಕನಿಷ್ಠ ಪಕ್ಷ ಅಡ್ಡಾಡೋದು ತಪ್ಪುತ್ತೆ. ಏನು ಅವ್ರಿಗೆ ಯಾವಾಗೆ ಅನುಕೂಲ ಆಗುತ್ತೋ ಆವಾಗ 1-2 ಗಂಟೆ ಹೊರಗಡೆ ಅಡ್ಡಾಡಿಸೋದು, ಮತ್ತು ತಂದು ಒಳಗೆ ಬಿಡೋದು. ಅಷ್ಟೋ ಇಷ್ಟೋ ಕೂಡಾಕ್ಕೊಂಡಿರೋ ಸೊಪ್ಪು, ಮೇವು ಅಥವಾ ತೋಟದಲ್ಲೇ ಬೆಳೆದಿರುವಂತಹ ಮೇವು ಕೊಡೋದು. ಅಂದರೆ ಇಲ್ಲಿ ಸಾಧ್ಯವಾದಷ್ಟು ಮೇವಿನ ಖರ್ಚೇ ಇರಬಾರ್ದು. ತೀರಾ ಪೌಷ್ಟಿಕವಾಗಿ ಪ್ರಾಣಿಗಳು ಇರಬೇಕು ಅಂದ್ಕೊಂಡ್ರೆ ಒಂದಷ್ಟು ಮೆಕ್ಕೆಜೋಳನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೊಡೋದು. ಒಟ್ಟಿನಲ್ಲಿ ಜಾಣತನದಿಂದ ಇದನ್ನು ನಿರ್ವಹಣೆ ಮಾಡ್ಕೊಂಬೋ ರೈತಾಪಿಗೆ, ಸ್ವಯಂ ಕೃಷಿಕನಾದಂತಹ ರೈತಾಪಿಗೆ ಬಹಳ ಅನುಕೂಲವಾದಂಥದ್ದು. ಬಂಡವಾಳ ಏನಾಗ್ತೀವಿ ಖರ್ಚು ಮೇವೊಂದು, ಅದನ್ನು ಉಳಿತಾಯ ಮಾಡಿದರೆ ಇನ್ನೇನಿದೆ, ಪ್ರಾಣಿಗಳಿಂದ ಬಂದಿದ್ದೆಲ್ಲ ನಮಗೆ ಆದಾಯ ಬಂದ ಹಾಗೆ ಲೆಕ್ಕ. ಈ ಉದ್ದೇಶದಿಂದ ಈ ಅರೆಕೊಟ್ಟಿಗೆ ಪದ್ಧತಿ ಬಹಳ ಮುಖ್ಯವಾದ್ದು. ಇದರಲ್ಲಿ ಅನಾನುಕೂಲಗಳೇ ಇಲ್ವಾ ಅಂತಂದರೆ ಯಾವುದರಲ್ಲೇ ಆಗಲಿ ಅನುಕೂಲಗಳು ಇರ್ತವೆ, ಅನಾನುಕೂಲಗಳು ಇರ್ತವೆ. ಹೆಚ್ಚು ಅನುಕೂಲ ಇದ್ದಾಗ 1-2 ಅನಾನುಕೂಲಗಳಾದರೂ ಇರುತ್ತೆ. ಏನು ಅಂತಂದರೆ ಈಗ ಮಳೆ ಬಂದಾಗ, ಆಮೇಲೆ ಹೆಚ್ಚು ಥಂಡಿ ಇದ್ದಾಗ ನಾವು ಈ ಪ್ರಾಣಿಗಳನ್ನ ಹೊರಗಡೆಗೆ ಬಿಡೋಕ್ಕಾಗೋದಿಲ್ಲ. ಅಂಥ ಟೈಮ್ನಲ್ಲಿ ಕೊಟ್ಟಿಗೆಯಲ್ಲೇ ಕೊಡಬೇಕಾಗುತ್ತೆ. ಅದೊಂದು ಸಮಯ ಹೊರತುಪಟ್ಟು ಇನ್ನು ಯಾವಾಗಲಾದರೂ ಆಗಲಿ ಹೊರಗಡೆ ಚೆನ್ನಾಗಿ ಬಿಸಿಲಿದ್ದಾಗ, ಒಣ ವಾತಾವರಣ ಇದ್ದಾಗ ನಾವು ಒಂದೊಂದು ಸತಿ ಕೊಟ್ಟಿಗೆಯಲ್ಲಿ ಕೊಡೋದೇ ಬೇಡ, ಹೊರಗಡೆನೇ ಕೊಡ್ಬೋದು. ನಾವು ಗಮನಿಸ್ತಾ ಇರ್ತೀವಿ. ಯಾವಾಗಾದರೆ ಸ್ವಲ್ಪ ಕಡಿಮೆ ಅನಿಸುತ್ತೋ ಆವಾಗ ಸ್ವಲ್ಪ ದಾಸ್ತಾನು ಮಾಡ್ಕೊಂಡಿದ್ದು, ಸ್ವಲ್ಪ ಮೆಕ್ಕೆಜೋಳ ಅಂಥದ್ರನ್ನ, ಆಮೇಲೆ ಸ್ವಲ್ಪ ಈ ಸಪ್ಪೆನೋ ಒಣಗಿಸಿಟ್ಕೊಂಡಿರೋದು, ಅಥವಾ ಈ ಕಡಲೆ ಒಟ್ಟು ಸ್ವಲ್ಪ ಬಣವೆ ಹಾಕ್ಕೊಂಡಿದ್ದು, ಇವುಗಳನ್ನೆಲ್ಲ ಹಾಕ್ಕೊಂಡಿದ್ದು ಆಗಾಗ ಕೊರತೆಗೆ ಮಾತ್ರ, ಕೊರತೆ ತುಂಬಿಸೋಕೆ ಇದ್ರನ್ನ ಕೊಡ್ತಾ ಇರೋದು. ಹಿಂಗಾಗ್ಬಿಟ್ಟು ನಮಗೆ ಮೇವಿನ ಖರ್ಚಾಗುವಂಥದ್ದು ಏನಿದೆ ಅದರಲ್ಲಿ 3/4 ಭಾಗ ಉಳಿತಾಯ ಆಗುತ್ತೆ. 3/4 ಭಾಗ ಮೇವಿಂದ ಉಳಿತಾಯ ಆಯಿತು ಅಂದರೆ 3/4 ಭಾಗ ನಮಗೆ ಆದಾಯ ಬಂತು ಅಂತಂದೇ ಲೆಕ್ಕ. ಈಗೇನು ಮೊಬೈಲ್ ಕಾಲ, ಈಗೇನು ಎಲ್ಲೇ ಬೇಕಾದರೂ ಶೆಡ್ಗಳು ಹಾಕ್ಬೋದು. ಕಳ್ಳಕಾಕರರ ಒಂದು ಕಾಟ ಅಂತೂ
ಪೂರಾ ಇಲ್ಲ, ನಾನಂತೂ ಈ ಮಧ್ಯೆ ಕೇಳೇ ಇಲ್ಲ. ಹಂಗಾಗ್ಬಿಟ್ಟು ಅದರಲ್ಲಿ ಊರುಗಳಲ್ಲಿ ಸ್ಥಳದ ಅಭಾವ, ಹೊರ್ಗಡೆಗೆ ಬಿಡೋಕ್ಕೆ ಆಗೋದಿಲ್ಲ. ಈ ಪ್ರಾಣಿಗಳಿಗೆ ಹೆಂಗೆ ಅಂತಂದರೆ, ನೀವು ಒಂದು ಕಡೆಯೇ ಕೈದಿಗಳ ಥರ ಕೂಡಾಕ್ಬಿಟ್ರೆ ನೀವು ಎಂಥದ್ದೇ ಮೇವು ಕೊಡಲಿ ಅವು ಒಂದು ವೇಳೆ ಪೌಷ್ಟಿಕವಾಗಿ ದಷ್ಟಪುಷ್ಟವಾಗಿ ಆಗ್ಬೋದು, ಆದರೆ ಪದೇ ಪದೇ ಕಾಯಿಲೆ ಬೀಳುವಂಥ ಅವಕಾಶ ಇರುತ್ತೆ. ಅದರಲ್ಲಿದ್ದ ಸಾಧ್ಯವಾದಷ್ಟು ತಿರುಗಾಡ್ದಂಗೂ ಆಗುತ್ತಲ್ವ. ತಿರುಗಾಡೋದ್ರಲ್ಲಿದ್ದ ಒಟ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಪೌಷ್ಟಿಕವಾಗಿರಬೇಕು ಅಂತ ಅಂದ್ಕೊಂಡ್ರೆ ನೀವು ಹೆಚ್ಚುವರಿಯಾಗಿ ಪೌಷ್ಟಿಕವಾದ ಆಹಾರನ ಕೊಟ್ಟಿಗೆಯಲ್ಲಿ ಕೊಡ್ಬೋದು. ಮಿಕ್ಕಾದ ಆಹಾರ ಎಲ್ಲ ಹೊರ್ಗಡೆನೇ ಸಾಧ್ಯವಾದಷ್ಟು ಹೊಟ್ಟೆ ತುಂಬ್ಕೊಂಬಂಗೆ ಮಾಡಬೇಕಾಗುತ್ತೆ. ಅಂಥ ಒಂದು ಒಳ್ಳೆ ಈ ಅರೆಕೊಟ್ಟಿಗೆ ಪದ್ಧತಿ ಅಂತಂದು ನಾನಂತೂ ಭಾವಿಸ್ತೀನಿ. ಒಟ್ಟಿನಲ್ಲಿ ಈ ಅರೆಕೊಟ್ಟಿಗೆ ಪದ್ಧತಿಯ ಬಗ್ಗೆ ಮುಖ್ಯಾಂಶಗಳ ಥರ ಹೇಳಬೇಕು ಅಂತಂದರೆ, ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಖರ್ಚಿನಲ್ಲಿ ಸಿಂಪಲ್ಲಾಗಿ ಶೆಡ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆಮೇಲೆ ಈ ಶೆಡ್ ಸಹ ಸಾಧ್ಯವಾದಷ್ಟು ತೋಟಗಳಲ್ಲಿ ಅಂದರೆ ಪ್ರಕೃತಿ ಮಧ್ಯೆ ಇದ್ದರೆ ಅನುಕೂಲ. ಇನ್ನು ಮೂರನೇದಾಗಿ ಪದೇ ಪದೇ ನಾವು ಹೊರಗಡೆಗೂ ಒಳಗಡೆಗೂ ಓಡಾಡಿಸೋದ್ರಲ್ಲಿದ್ದ ಶ್ರದ್ಧೆಯಿಂದ ಪ್ರಾಣಿಗಳು ನೋಡ್ಕೋಬೇಕು ಅಂತಂದರೆ, ಕೃಷಿಕನೇ ಸ್ವಯಂ ಕೃಷಿಕನಾದರೆ ಮಾತ್ರ ಅನುಕೂಲ. ಇಷ್ಟೆಲ್ಲ ಅಂಶಗಳನ್ನು ಅಳವಡಿಸ್ಕೊಂಡು ಈ ಪದ್ಧತಿಯಲ್ಲಿ ಮೇಯಿಸ್ಕೊಂಡಾಗ ಖಂಡಿತ ನಮಗೆ ಬೇರೆ ಕೊಟ್ಟಿಗೆ ಪದ್ಧತಿಯಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಹೆಚ್ಚಿನ ಆದಾಯ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.